ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವು ಇವತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ, ಅದರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟಾಪಿಂದ 30% ಯಾವ್ದು ಬಿದ್ದಿದೆ ಅದ್ರ ಬಗ್ಗೆ ಮಾತಾಡೋಣ. ಏನಕ್ಕಪ್ಪ ಅಂತಂದರೆ, ನಾನು ಈಗ ಹೇಳ್ತಾ ಇರೋ ಸ್ಟಾಕ್ಸ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ವಾಚ್ ಲಿಸ್ಟಲ್ಲಿ ಇಟ್ಕೊಂಡ್ರೆ ಏನು ತಪ್ಪಾಗಲ್ಲ. ಯಾಕೆಂತಂದರೆ ಈಗ ಆಲ್ರೆಡಿ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಅದ್ರ ಮಾರ್ಕೆಟ್ದು ಹೈಯಿಂದ ಸ್ವಲ್ಪ 30% ಕಡಿಮೆ ಆಗಿದೆ, ಮತ್ತು ನೀವು ಒಂದು ವರ್ಷದಿಂದ ಮಾರ್ಕೆಟು ಅಂತ ಏನು ಮೂವ್ಮೆಂಟ್ ಇಲ್ಲ. ಸೊ ನನ್ನ ಪ್ರಕಾರ ಏನು ಅಂದರೆ, ಈ ಬಜೆಟ್ ಏನಿದೆ, ಈ ಬಜೆಟ್ ಆದಮೇಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ಗಳಾಗ್ಬೋದು. ಈ ಬಜೆಟ್ ಅಂದರೆ LTCG ಕಡೆ ಎಲ್ಲ ಏನಾದ್ರು ರಿಫಾರ್ಮ್ಸ್ ಆಯಿತು ಅಂದರೆ ನಮ್ಮ ಮಾರ್ಕೆಟ್ ಓಡೋಕ್ಕೆ ಶುರು ಆಗುತ್ತೆ. ಸೊ ಯಾಕೆ ಅದಕ್ಕೂ ಮುಂಚೆ ನಾವು ಒಂದು ಸೆಟ್ನ ರೆಡಿ ಮಾಡ್ಕೋಬಾರ್ದು? ಅದ್ರ ಬಗ್ಗೆ ಈ ಸೆಟ್ ರೆಡಿ ಮಾಡ್ಕೋಬೇಕಾದ್ರೆ ನಂದು ಫಂಡಮೆಂಟಲಿ ನಾನು ಏನು ಚೂಸ್ ಮಾಡಿದ್ದೀನಿ ಅಂತ ಅಂದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೋರ್ ದೆನ್ 10K ಇರಬೇಕು, ಮತ್ತು ಅದ್ರದ್ದು ಮಾರ್ಕೆಟ್ ಪೀಕಿಂದ 30% ಬಿದ್ದಿರಬೇಕು, ಮತ್ತು ಈ ಕಂಪನಿ ಶೇರ್ಸ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಏನಪ್ಪ ಇದ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ, ಇವನ್ ಇನ್ ಕೇಸ್ ಮಾರ್ಕೆಟ್ ಓಡಿಲ್ಲ ಅಂತಂದರೂ ಇದು ಜಾಸ್ತಿ ಬೀಳಲ್ಲ. ಬಿದ್ದರೂ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ಇಂಥ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಒಂದಲ್ಲ ಒಂದು ಟೈಮಲ್ಲಿ ಇದು ರಿಕವರ್ ಆಗಿ ಅದು ಇನ್ನೂ ಫಾಸ್ಟಾಗಿ ಓಡುತ್ತೆ. ಸೊ ಇದನ್ನ ಹೇಳ್ತಾ ಒಂದಷ್ಟು ನಾನೊಂದು ಸ್ಕ್ರೀನರಲ್ಲಿ ಮುಂಚೆ ಒಂದು ಕ್ವೆರಿ ಬರೆದಿದ್ದೆ. ಆ ಕ್ವೆರಿ ಪ್ರಕಾರ ಒಂದು 97 ಸ್ಟಾಕ್ಸ್ಗಳು ಬಂದಿತ್ತು. ನಾನು ಎಲ್ಲ 97 ಸ್ಟಾಕ್ಸ್ ಬಗ್ಗೆನೂ ಮಾತಾಡಲ್ಲ. ಇಲ್ಲಿ ಡೈವರ್ಸ್ ವೆರೈಟಿ ಆಫ್ ಸ್ಟಾಕ್ಸ್ಗಳಿದೆ, ಅಂದರೆ ಡಿಫ್ರೆಂಟ್ ಸೆಕ್ಟರ್ ಕೆಟಗರೈಸೇಷನ್ ಮೂಲಕ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು, ಈಗ ಮೊದಲನೇದಾಗಿ ಸ್ನೈಡರ್ ಎಲೆಕ್ಟ್ರಿಕ್ಸ್ ಬಗ್ಗೆ ಚೂಸ್ ಮಾಡಿದ್ದೀನಿ. ನೋಡಿ, ಅದರದ್ದು ಹೈ ಬಂದು 1055, ಈಗ ಕರೆಂಟ್ ಪ್ರೈಸ್ 620, ಆಲ್ಮೋಸ್ಟ್ 40% ಡೌನ್ ಆಗಿದೆ, ಆಯಿತಾ. ಸೊ ಇದು ಫಂಡಮೆಂಟಲಿ ನೋಡೋದಿರೋ ಸ್ಟ್ರಾಂಗ್ ಆಗೇ ಇದೆ. ಸೊ ಈ ಕಂಪನಿದು ನಿಮಗೆ ಗೊತ್ತಿರ್ಬೋದು, ಎಲ್ಲ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇದ್ರ ಮೇಲೆ ವರ್ಕ್ ಮಾಡುತ್ತೆ. ಹಾಗೆ ಒಂದು 5 ವರ್ಷದಿಂದ 59% CAGR ಗ್ರೋತ್ ಆಗ್ತಿದೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ಒಂದು ಒಳ್ಳೆ ಕಂಪನಿ. ಇದು ಇಟ್ಕೊಂಡ್ರೆ ನಿಮಗೆ ಬೆಟರ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂತ ಹೇಳ್ತೀನಿ. ಎರಡನೇದಾಗಿ ಲೋಧಾ ಡೆವಲಪರ್ ಬಂದು ನಿಮಗೆ ಪ್ರಭಾತ್ ಲೋಧಾ ಅಂತ BJP ಮಿನಿಸ್ಟರ್ ಇದ್ದಾರೆ. ಮತ್ತು ಇದು ನಿಮಗೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಪುಣೆ ಮತ್ತು ಮುಂಬೈನಲ್ಲಿ ಇವ್ರದ್ದು ಅಪಾರ್ಟ್ಮೆಂಟು ಮತ್ತು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳು, ಈ ಥರ ತುಂಬಾ ಇವ್ರದ್ದು ಕನ್ಸ್ಟ್ರಕ್ಷನ್ ಕಡೆ ಇದ್ದಾರೆ. ಸೊ ಏನಪ್ಪ ಅಂತಂದರೆ, ಇವ್ರದ್ದೊಂದು ಅಡ್ವಾಂಟೇಜು, ಇವ್ರದ್ದು ಬಿಲ್ಡಿಂಗ್ಗಳು ಹಾಟ್ ಕೇಕ್ ಥರ ಸೇಲ್ ಆಗುತ್ತೆ. ಇವರು ಈಗ ಡೆಲ್ಲಿಯಲ್ಲಿ ಮೂವ್ ಆಗಿದ್ದಾರೆ, ಹಂಗೆ ಬೆಂಗಳೂರು ಕಡೆನೂ ಈಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ನಡೀತಾ ಇದ್ದಾರೆ. ಸೊ ಇದನ್ನ ನೀವು ನೋಡಿದ್ರೆ ಇದು ಆಲ್ಮೋಸ್ಟ್ 35 to 40% ಈಗಲೂ ಅಷ್ಟೇ ಡೌನ್ ಆಗಿದೆ. 1534 ಐ ಇದ್ದು 1071 ಈಗ ಕರೆಂಟ್ ಇದೆ. ಸೊ ಇವ್ರದ್ದು ಇದು ನೋಡಿದ್ರೆ ಬುಕ್ ವ್ಯಾಲ್ಯೂ ಬಂದು 213 ಇದೆ, ರೀಸನಬಲ್ ಆಗಿದೆ. ಹಾಗೆ ಪ್ರೊಮೋಟರ್ ಹೋಲ್ಡಿಂಗು 71.9% ಇದೆ. ಸೊ ಈವನ್ ಇದು ಒಂದು ಡೀಸೆಂಟ್ ಕಂಪನಿ. ಇದು 30.9 CAGR ಇದು ಓಡ್ತಾ ಇದೆ. ಸೊ 30.9 CAGR ಇಸ್ ಆಲ್ಸೋ ವೆರಿ ಗುಡ್. ಸೊ ಇದನ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿ ಅಂತ, ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಮಜಗಾನ್ ಡಾಕ್ ಶಿಪ್ ಯಾರ್ಡ್. ಸೊ ಬೇಸಿಕಲಿ ಏನಕ್ಕಪ್ಪ ಇದು ಅಂದರೆ, ಇದೊಂದು ಡಿಫೆನ್ಸ್ ರಿಲೇಟೆಡ್ ಕಂಪನಿ ಆಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾದು. ಆ್ಯಂಡ್ ಇದು ಸ್ಪೆಸಿಫಿಕಲಿ ಶಿಪ್ ರಿಲೇಟೆಡ್ ಆ್ಯಕ್ಟಿವಿಟೀಸಲ್ಲಿ ವರ್ಕ್ ಮಾಡುತ್ತೆ. ಶಿಪ್ ಬಗ್ಗೆ ಮಾತಾಡೋದಾದರೆ ಲಿಸ್ಟ್ ಆಗಿರೋದು 3 ಕಂಪನಿಗಳು ಬರುತ್ತೆ. ಒಂದು GRSC, ಇನ್ನೊಂದು ಕೊಚಿನ್ ಶಿಪ್ ಯಾರ್ಡು. ಬಟ್ ಪ್ರೈಮರ್ಲಿ ಮಜಗಾನ್ ಡಾಕ್ ಶಿಪ್ಪು ಇದರಲ್ಲಿ ಟಾಪ್ 1 ಬರುತ್ತೆ. ನೀವು ಅದು ನೋಡೋದಿದ್ರೆ ಇರೋದು ನೀವೊಂದು ಇದು ನೋಡ್ಬೋದು. ಇದ್ರದ್ದು ಮಾರ್ಕೆಟ್ ಹೈ ಬಂದು 3,778 ಇತ್ತು, ಕರೆಂಟ್ ಪ್ರೈಸ್ 2,447 ಇದೆ. ಹತ್ರ 35% ಮೇಲ್ಗಡೆ ಕೆಳಗಡೆ ಬಿದ್ದಿದೆ, ಅಂದರೆ ಅದಕ್ಕಿಂತ ಜಾಸ್ತಿ ಬಿದ್ದಿದೆ. ಸೊ ಇವ್ರದ್ದು ಇದು ನೋಡ್ಬೋದು ನೀವು, ಇದು 81.2% ಇದೆ. ಇದೊಂದು ಫ್ಲ್ಯಾಗ್ ಇರುತ್ತೆ, ಬಟ್ ಅಂತ ಬಿಗ್ ಏನಲ್ಲ. ಅಂದರೆ ಎಂತಕ್ಕಪ್ಪ ಇದನ್ನ ಫ್ಲ್ಯಾಗ್ ಅಂತೀನಿ ಅಂದರೆ, SEBI ರೂಲ್ ಪ್ರಕಾರ 75% ಇರಬೇಕು, ಬಟ್ ಈಗ 81.2% ಇದೆ. ಕಂಪನಿ ಇಸ್ ಸ್ಟಿಲ್ ವೆರಿ ಗುಡ್ ಕಂಪನಿ, ಲಾಟ್ಸ್ ಆಫ್ ಪ್ರಾಜೆಕ್ಟ್ ಇವ್ರಿಗೆ ಬರುತ್ತೆ. ಸೊ ಅವ್ರದ್ದು PEನೂ ಅಷ್ಟೇ 42.3 ಬಂದಿದೆ, ಇಟ್ ವಾಸ್ ಅರೌಂಡ್ 100. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ಒಂದು ಗುಡ್ ಕಂಪನಿ. ಇಂಡಸ್ಟ್ರಿ ಪಿ ಅಂದರೆ ಡಿಫೆನ್ಸ್ ಕಂಪ್ನಿ, ಇದರಲ್ಲಿ ಇಂಡಸ್ಟ್ರಿ ಪಿನೂ ಅದು ಆಲ್ಮೋಸ್ಟ್ ಅದೇ ರೇಂಜಲ್ಲಿದೆ. ಸೊ ಇದನ್ನು ನೀವು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಟ್ಕೋಬೋದು. ನೆಕ್ಸ್ಟು ನ್ಯಾಟ್ಕೋ ಫಾರ್ಮ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯಾಟ್ಕೋ ಫಾರ್ಮ್ ಬಂದು 1341 ಹೋಗಿತ್ತು. ಇದು ಫಾರ್ಮಸಿ ರಿಲೇಟೆಡ್ ಕಂಪನಿ ಆಗಿರೋದ್ರಿಂದ ಇದು ಫಾರ್ಮಸಿ ರಿಸರ್ಚ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಇದನ್ನು ನಿಮ್ಮ ಬಕೆಟಲ್ಲಿ ಇಟ್ಕೋಬೋದು. ಇದು ಹೈ ಬಂದು 1341 ಇತ್ತು, ಕರೆಂಟ್ ಪ್ರೈಸ್ 859 ಇದೆ. ಹತ್ರ ಏನಿಲ್ಲ ಅಂತಂದ್ರೂ 30% ಮೇಲೆ ಬಿದ್ದಿದೆ. ಬುಕ್ ವ್ಯಾಲ್ಯೂ ಬಂದು 483 ಇದೆ. ಪ್ರೊಮೋಟರ್ ಹೋಲ್ಡಿಂಗು 49.5% ಇದೆ. ಹತ್ರ 50% ಇದೆ. 50% ಇದೇನು ಪ್ರಾಬ್ಲಮ್ ಇಲ್ಲ.
ಆಯಿತಾ. ಸೊ ಇಷ್ಟು ಆ್ಯಂಡ್ ಫ್ರೀ ಕ್ಯಾಶ್ ಫ್ಲೋ ನೋಡಿ 1300 ಇದೆ. ಇದರ ಅರ್ಥ ಏನು ಅಂತಂದರೆ ಅವ್ರು ಕ್ಯಾಶ್ ಚೆನ್ನಾಗಿ ಜನ್ರೇಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಅವ್ರಿಗೆ ಬೇಗನೆ ದುಡ್ಡು ಸಿಗ್ತಾ ಇದೆ. ಇದನ್ನು ಇವ್ರು ಬೇಕಾದ್ರೆ ಇನ್ನೂ ಫರ್ದರ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ಗಳಿಗೆ ನೋಡ್ಬೋದು. ನೀವು ಇದ್ರದ್ದು ಗ್ರಾಫ್ ನೋಡ್ಬನ್ನಿ. ಹಾಗೆ ಇದ್ರದ್ದು ಇದು ಬಂದು 33.3% CAGR ಓಡ್ತಾ ಇದೆ. ಸೊ ಇದನ್ನು ನಿಮ್ಮದು ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ನಾನು ಇಷ್ಟೆಲ್ಲ ಹೇಳ್ತಾ ಏನಪ್ಪ ಅಂದರೆ ಡೈವರ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಂದು ಡಿಫ್ರೆಂಟ್ ಕೆಟಗರಿಲಿದೆ. ಸೊ ಯಾವುದು ಕೆಟಗರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಅಂದರೆ ಯಾವ ಕೆಟಗರಿ ಹೊಡೆದ್ರೂ ನಮ್ಗೆ ಒಳ್ಳೆಯದಾಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟು ವಾರಿ ಎನರ್ಜೀಸು. ನೀವು ವಾರಿ ರಿನ್ಯೂವಬಲ್ಸು, ವಾರಿ ಎನರ್ಜೀಸು, ಅದ್ರದ್ದು ವಾರಿ ರಿಲೇಟೆಡ್ ಕಂಪನಿ, ಅಂದರೆ ಎನರ್ಜಿ ಅಂದರೆ ಇದು ಗ್ರೀನ್ ಎನರ್ಜಿ ರಿಲೇಟೆಡ್ ಕಂಪನಿ. ಸೊ ಇವ್ರದ್ದು ಅಷ್ಟೇ 3865 ಅಂದರೆ 2552 ಇದೆ. ಇವರು ಅಷ್ಟೇ ಒಳ್ಳೆ ಇದನ್ನು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಪ್ರಾಫಿಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಇವ್ರದ್ದು ಪ್ರಾಫಿಟ್ ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷವೂ ಇವ್ರದ್ದು ಪ್ರಾಫಿಟು ಚೆನ್ನಾಗಿ ನಡೀತಾ ಇದೆ. ಒಂದೇ ಒಂದು ಇದು ಅಂದರೆ ಡ್ರಾಬ್ಯಾಕ್ ಇರೋದೇನೆಂದರೆ ಇವ್ರ ಬಿಸ್ನೆಸ್ ಮೋಸ್ಟ್ ಆಫ್ ದೆಮ್ ಇದು ಅಮೇರಿಕಾದಲ್ಲಿ ರನ್ ಆಗುತ್ತೆ. ಅಮೇರಿಕಾದಲ್ಲಿ ಗ್ರೀನ್ ಎನರ್ಜಿ ಬಗ್ಗೆ ಅಂಥ ಕಾನ್ಸಂಟ್ರೇಷನ್ ಇಲ್ಲ. ಬಟ್ ಇವ್ರದ್ದು ಆಗ ನೋಡಿದ್ರೆ ಇದರಿಂದ ಏನೋ ಇಂಪ್ಯಾಕ್ಟ್ ಆಗ್ತಾಯಿದೆ, ರೆವೆನ್ಯೂಸಲ್ಲಂತೂ ಏನೋ ಇಂಪ್ಯಾಕ್ಟ್ ಆಗ್ತಾಯಿಲ್ಲ. ಸೊ ಅದು ಕನ್ಸಿಡರ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಸ್ಟಾಕ್ ಲಿಸ್ಟಲ್ಲಿ ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಕರೆಂಟ್ಲಿ 2552 ಟ್ರೇಡ್ ಆಗ್ತಾಯಿದೆ. 64.2% ಪ್ರಮೋಟರ್ ಹೋಲ್ಡಿಂಗ್ಸ್ ಇದೆ. ಸೊ ಇದನ್ನು ಹೇಳ್ತಾ ನಾನು ನೆಕ್ಸ್ಟು ಇದು ನೋಡಿ, ಕಂಪನಿ 113% CAGR ಓಡ್ತಾ ಇದೆ. ಸೊ ಒಳ್ಳೆ ಇದರಲ್ಲಿ ಬೂಮಲ್ಲಿದೆ. ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. RVNL ಇದು ರೈಲ್ವೆ ರಿಲೇಟೆಡ್ ಕಂಪನಿ ಆಗುತ್ತೆ. RVNL ಅಂದರೆ ನಾನು RVNL ಬಗ್ಗೆ ಮಾತಾಡ್ತಾ ಮುಂಚೆನೂ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. RVNL, ಈ L&T, HUL ಇವೆಲ್ಲ ಒಂಥರ ಆನೆ ಟೈಪ್ ಕಂಪನಿ. ಯಾಕೆಂತಂದರೆ ಇದಕ್ಕೆ ಪ್ರಾಜೆಕ್ಟ್ಗಳು ಬರ್ತಾನೆ ಇರುತ್ತೆ. ಇದ್ರದ್ದು ವ್ಯಾಲ್ಯೂ ನೋಡಿ 500 ಇಂದ 335 ಇದೆ. ಆಲ್ಮೋಸ್ಟ್ 30% ಎಬೋವ್ ಬಿದ್ದಿದೆ. ಬುಕ್ ವ್ಯಾಲ್ಯೂ ಅನ್ನೋದಕ್ಕಿಂತ ಇದು ಗೌರ್ಮೆಂಟ್ ಕಂಪನಿ ಆಗಿದ್ದು ಇದಕ್ಕೆ ಪ್ರಾಜೆಕ್ಟ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರದ್ದು ಡಿವಿಡೆಂಟು ಫ್ರೀಕ್ವೆಂಟಾಗಿ ಕೊಡ್ತಾರೆ. ಈಲ್ಡ್ ಏನಂತ ಇಲ್ಲ. ಬಟ್ ನಿಮ್ಗೊಂದು ಹೇಳ್ತೀನಿ, ಕೋವಿಡ್ ಟೈಮಲ್ಲಿ ಇದು ₹11 ಇತ್ತು. ₹11 ತೊಗೊಂಡಿದ್ರೆ ಈಗ ಅದ್ರ ವ್ಯಾಲ್ಯೂ ಈಗ 335, ಅಂದರೆ ಆಲ್ಮೋಸ್ಟ್ 333% ಜಾಸ್ತಿ ಆದಂಗಿದೆ. ಸೊ ಹಾಗೆ ಇದ್ದು ಒಂದು ಝೋನ್ ಬಂದಾಗಿದ್ದು ಅದರದೇ ಆದ ಝೋನಲ್ಲಿ ಓಡುತ್ತೆ. ಬಟ್ ಅಗೈನ್ ಇದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ಬರ್ತಾ ಇರೋದ್ರಿಂದ ಇದು ಬಜೆಟ್ ಬರ್ತಾ ಇರೋದ್ರಿಂದ ಅದು ಇಂಪ್ಯಾಕ್ಟು ಇದ್ರ ಮೇಲೆ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟು ಡಿಕ್ಸಾನ್ ಟೆಕ್ನಾಲಜಿ. ಸೊ EMS ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇದು ನಂಬರ್ 1 ಕಂಪನಿ. EMS ಅಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು. ಈಗ ನಾವು ಮೊಬೈಲ್ಸ್ಗಳು ಏನು ನೋಡ್ತೀವಿ, ನೀವು ಫಾಕ್ಸ್ಕಾನ್ ಬಂದು ಆ್ಯಪಲ್ಗೆ ಇದಾಗೋದಾದ್ರೆ ಇಂಡಿಯಾದಲ್ಲಿ ಬೇರೆ ಎಲ್ಲ ಕಡೆಯಿಂದ ಚೈನಾದಿಂದ ಎಲ್ಲ ಬಂದು ಅಸೆಂಬಲ್ ಆಗ್ತಾ ಇರೋದು ಈ ಕಂಪ್ನಿಯವರೇ ಮಾಡ್ತಾ ಇರೋದು. ವಿವೋ ಆಗಲಿ, ಓಪ್ಪೋ ಆಗಲಿ, ಅದು ಬಿಟ್ಟು TV ರಿಲೇಟೆಡ್ ಕೆಲಸ ಆಗಲಿ ಇವ್ರು ಮಾಡ್ತಾ ಇದ್ದಾರೆ. ಸೊ ಇವರು ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ತೋರಿಸ್ತಾನೆ ಇದ್ದಾರೆ. ಇದು ನೋಡ್ಬೋದು ನೀವು. ಅವ್ರದ್ದು ಟಾಪ್ ಬಂದು 18,472 ಇದೆ. ಈಗ 10,732 ಅಂತ ಇದೆ. ನೀವು ಇದ್ರದ್ದು ಪ್ರೈಸ್ ಮೇಲೆ ಹೋಗಬೇಡಿ. ಯಾಕೆಂತಂದರೆ ನೀವು ಯಾವಾಗಲೂ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದು ಪರ್ಸೆಂಟೇಜ್ ಮೇಲೆ ಲೆಕ್ಕ ಹಾಕೊಳ್ಳಿ. ಹತ್ರ ನಿಮಗೆ ಆಲ್ಮೋಸ್ಟ್ 40-50% ಹತ್ರ ಬಿದ್ದಿದೆ. ಸೊ ಇದ್ರದ್ದು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟಾಕ್ PE 50 ಹತ್ರ ಇದೆ. ಇನ್ನು ಸ್ವಲ್ಪ ಬಿದ್ದರೂ ಏನು ಪ್ರಾಬ್ಲಮ್ ಇಲ್ಲ. ಬುಕ್ ವ್ಯಾಲ್ಯೂ ಒಂದು 672 ಇದೆ. ಮತ್ತು ಇವ್ರದ್ದು ಪ್ರಮೋಟರ್ ಹೋಲ್ಡಿಂಗು ಒಂದು ಕನ್ಸರ್ನು. ಬಟ್ ಇದಕ್ಕೆ ನಿಜವಾಗ್ಲೂ ಕನ್ಸರ್ನ. ಯಾಕೆ ಅಂತಂದರೆ ಅವ್ರದ್ದು ಇದಕ್ಕೆ ಇನ್ವೆಸ್ಟರ್ಸ್ಗೆ ಹೋಗೋಣ ನೋಡಿ. ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಬಂದು ಪ್ರಮೋಟರ್ಸ್ ಆಗಿದ್ದಾರೆ, FIIs ಆಗಿದ್ದಾರೆ, DIs ಇದ್ದಾರೆ. ಪಬ್ಲಿಕ್ ಬಂದು ಕಡಿಮೆನೆ 21.45. ಸೊ ಇದೇನು ತುಂಬಾ ಕನ್ಸರ್ನಿಂಗ್ ವಿಷಯ ಏನಲ್ಲ. ಮತ್ತು ಅವರು ಇಯರ್ ಆನ್ ಇಯರ್ 45% CAGR ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಕಂಪನೀಸು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋಕ್ಕೆ. ಆಯಿತಾ. ಇದು ಹತ್ರ ಇದು 90,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ವರೆಗೂ ರೀಚ್ ಆಗಿತ್ತು. ಈಗ ಬಿದ್ದಿದೆ. ಸೊ ಇದು ಒನ್ ಆಫ್ ದ ಸೆಕ್ಯೂರಿಟಿ ನಿಮ್ಮ ಇದರಲ್ಲಿ ಇಟ್ಕೋಬೋದು. ಆ್ಯಂಡ್ ಇವರು ಫ್ಯೂಚರ್ ಕಡೆ ಇನ್ನೂ ತುಂಬಾ ಕಂಪನೀಸ್ಗಳು ಓಪನ್ ಮಾಡಬೇಕು ಅಂತಿದ್ದಾರೆ, UP ಕಡೆ ಎಲ್ಲ. ನೆಕ್ಸ್ಟು ಸಾಫ್ಟ್ವೇರ್ ಕಡೆ ಮಾತಾಡ್ತೀನಿ. ಸಾಫ್ಟ್ವೇರ್ ಕಡೆ ಕಂಪನಿ ಬಗ್ಗೆ ಮಾತಾಡಿದಾಗ LTTS ನೋಡಿ. LTTS ಬಂದು L&T ಅವ್ರದ್ದು. ಇದು ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಕಂಪನಿ. ನಿಮ್ಗೆ L&T ಮೈಂಟ್ರಿ ಅಂತಲೂ ಕೇಳಿರ್ಬೋದು. ಅದು ಇವ್ರದ್ದು ಮೈಂಟ್ರಿ ಜೊತೆ ಮರ್ಜ್ ಆದಮೇಲೆ ಅದು L&T ಮೈಂಟ್ರಿ ಆಯಿತು. ಅದೇ ಥರ LTTS ಒಂದು ಒನ್ ಆಫ್ ದ ಸಾಫ್ಟ್ವೇರ್ ಕಂಪನಿ. ಇದು ವೆರಿ ಗುಡ್. ಕರೆಂಟ್ಲಿ ಇದು ಕರೆಂಟ್ ಪ್ರೈಸು 3917 ಇದೆ. ಟಾಪ್ ಬಂದು 5647 ಇದೆ.
30% ಆಲ್ಮೋಸ್ಟ್ ಕಡಿಮೆ ಬಂದಿದೆ. ಇದ್ರದ್ದು ಪ್ರಮೋಟರ್ ಹೋಲ್ಡಿಂಗ್ ಪರ್ಸೆಂಟೇಜ್ ನೋಡ್ಬೋದು, 73.6% ಇದೆ. ಫ್ರೀ ಕ್ಯಾಶ್ ಫ್ಲೋನು ಚೆನ್ನಾಗಿದೆ. ಸೊ ಆನ್ ಎನ್ ಹೈಯರ್ ಲೆವೆಲ್ಲು ಇದು ಒಳ್ಳೆ ಕಂಪನಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋಕ್ಕೆ. ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಇದನ್ನ ಹೇಳ್ತಾ ಮುಂದೆ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಅಂದರೆ ಏನು, ನಿಮ್ಗೆ ಮೋಸ್ಟ್ಲಿ ನಿಮ್ಗೆ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೇ ಇರ್ಬೋದು. ಜುಬಿಲಿಯಂಟ್ ಫುಡ್ ವರ್ಕ್ಸ್ ಅಂತ ನಾವೀಗ ಪಿಜ್ಜಾ, ಡಾಮಿನೋಸ್ ಅಂತ ಏನು ಹೇಳ್ತೀವಿ, ಅದು ಜುಬಿಲಿಯಂಟ್ ಫುಡ್ ವರ್ಕ್ ಅವ್ರು ಇದು ಮಾಡ್ತಾರೆ. ಅದೇ ಥರ ಡಂಕಿನ್ ಡೋನಟ್ಸು ಆಯಿತಾ, ಈ ಥರ QSR ಇದೆಲ್ಲ ಏನಿದೆ ಎಲ್ಲ ಫುಡ್ ಚೈನ್ಸ್ಗಳೇನಿದೆ ಇವ್ರದ್ದು ಕಂಪನಿ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ನಾವು ಜಸ್ಟ್ ಜುಬಿಲಿಯಂಟ್ ಫುಡ್ ವರ್ಕ್ ಅಂದರೆ ನಮ್ಗೆ ಗೊತ್ತಿದೆಯಾ, ಇಲ್ಲ. ಬಟ್ ಡಾಮಿನೋಸ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಥರ ಇವ್ರದ್ದು ತುಂಬಾ ವೆರೈಟೀಸ್ ಆಫ್ ಬ್ರ್ಯಾಂಡ್ ಇದೆ. ಪಪಾಯ್ಸ್ ಇದೆ. ನೀವು ಇವ್ರದ್ದು ಕಂಪನಿ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿರೋ ಬ್ರ್ಯಾಂಡ್ಗಳದ್ದು ಲಿಸ್ಟ್ಗಳು ಗೊತ್ತಾಗುತ್ತೆ. ಸೊ ಇದು ಕಂಪನಿನೂ ತುಂಬ ಚೆನ್ನಾಗಿರೋ ಕಂಪನಿ. ಸೊ ಅದ್ರದ್ದು ಇದು ಹೈ ಬಂದು 761 ಇದೆ. ಕರೆಂಟ್ ಪ್ರೈಸ್ ಬಂದು 528 ಇದೆ. 30%ಗಿಂತ ಕಡಿಮೆ ಡೌನ್ ಆಗಿದೆ, ಇದಾಗಿದೆ. ಪ್ರಮೋಟರ್ 40% ಇದೆ. ಇದರ್ಥ ಏನಾದ್ರು ಇಲ್ಲ ಎಲ್ಲ ಇವರು ಪಬ್ಲಿಕ್ ಕರ್ರ ಇದೆಯಾ ನೋಡೋಣ. ಇಲ್ಲ, ಇದು FIS ಮತ್ತು DIS ಜಾಸ್ತಿ ಇದ್ದಾರೆ ನೋಡಿ. ಪಬ್ಲಿಕ್ಕು 6%, ವಿಚ್ ಇಸ್ ವೆರಿ ಗುಡ್. ಪಬ್ಲಿಕ್ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಯಾವಾಗಲೂ ಸ್ಟಾಕ್ಸ್ಗಳು ಗುಡ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇದು ಒಂದು ವರ್ಷದ ಇದು ರೇಂಜಲ್ಲಿ ಕಂಪೇರ್ ಮಾಡಿದ್ರೆ 30% ಬಿದ್ದಿದೆ. ಇದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ನಾನು ಮುಂಚೆನೇ ಹೇಳಿದ್ನಲ್ಲ, ಇರೋದು ಕಂಪನಿ ಇದಕ್ಕೆ ಬಂದಾಗ ಪಾಪಾಯ್ಸು, ಹಾಟ್ ಚಿಕ್ಸು, ಈ ಥರ ತುಂಬಾ ಬ್ರ್ಯಾಂಡ್ಸ್ಗಳಿದೆ. ಸೊ ನೀವು ಜುಬಿಲಿಯಂಟ್ ಫುಡ್ ವರ್ಕ್ ಅಂತಂದರೆ ಡಾಮಿನೋಸ್ ಅನ್ನೋದು ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಇದಕ್ಕೆ ಪ್ರಾಬ್ಲಮ್ ಇಲ್ಲ. ಜುಪಿಟರ್ ವ್ಯಾಗನ್ಸು ಇದು ಅಗೇನ್ ಬಂದು ರೈಲ್ವೆ ರಿಲೇಟೆಡ್ ಬಾಡಿ ಬಿಲ್ಡಿಂಗ್ ಮಾಡುತ್ತೆ. ಮೆಟಲ್ ಫ್ಯಾಬ್ರಿಕೇಷನ್ನು ಅದ್ರದ್ದೆಲ್ಲ ವ್ಯಾಗನ್ಸ್ಗಳು, ಅದ್ರ ಮೇಲೆ ಕಂಪ್ನಿ ಕೆಲಸ ಮಾಡೋದು. ಎಗೈನ್ ಇದೆಲ್ಲ ಕೆಲಸ ಆಗೋದು ರೈಲ್ವೇಸ್ ನೆಟ್ವರ್ಕ್ ಮೇಲೇ, ರೈಲ್ವೆ ಬಜೆಟಿಂಗಿಂದ. ಬಟ್ ಇದ್ರದ್ದು ಅಷ್ಟೇ, ನೀವು ಟಾಪ್ ಬಂದು 523 ಇತ್ತು, ಈಗ 322 ಹೋಗಿದೆ. ಇಟ್ ಈಸ್ ಆಲ್ಸೋ ವೆರಿ ಗುಡ್ ಕಂಪನಿ. ನಿಮ್ಗೆ ಅನ್ಸ್ಬೋದು ಸ್ಟಾಕ್ PE ಬಂದು 49 ಲಿಟಲ್ ಬಿಟ್ ಆನ್ ದ ಹೈಯರ್ ಸೈಡು. ಇದೆಲ್ಲ ಏನಪ್ಪ ಅಂತಂದರೆ ನಿಮಗೆ ಓಕೆ ಅಂದರೆ ನೀವು ಪರವಾಗಿಲ್ಲ, ಒಂದು ಸ್ವಲ್ಪ ಇದು PE ಜಾಸ್ತಿ ಇದೆ. ಬಟ್ ಅಗೈನ್ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇದರಲ್ಲೆಲ್ಲ ಏನು ಅಂತ ಪ್ರಾಬ್ಲಮ್ ಇಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ. ಯಾಕೆಂತಂದರೆ ಇದು ಗ್ರೋಯಿಂಗ್ ಕಂಪನಿ ಆಗಿರೋದ್ರಿಂದ ಮತ್ತು ಪ್ರತಿ ವರ್ಷ ಅದ್ರದ್ದು ರಿಸಲ್ಟ್ ಪಾಸಿಟಿವ್ ಬರ್ತಿದ್ದಾಗೇ ಈ PEನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇದು ಒನ್ ಆಫ್ ದ ವೆರಿ ಗುಡ್ ಕಂಪನಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋಕ್ಕೆ. ಕೊನೆಯದಾಗಿ ನಾನು ಲಾಸ್ಟ್ ಬಂದು ಝೆನ್ ಟೆಕ್ನಾಲಜೀಸು. ಐ ಥಿಂಕ್ ಸೋಲಾರ್ ಇಂಡಸ್ಟ್ರೀಸು ಒಂದು ಇರಬೇಕಿತ್ತು. ಸೋಲಾರ್ ಇಂಡಸ್ಟ್ರೀಸ್ನ ಬಿಟ್ಟಿದ್ದೀನಿ ಅನಿಸುತ್ತೆ. ಲೆಟ್ ಮೀ ಚೆಕ್. ಇಲ್ಲಿ ಸೋಲಾರ್ ಇಂಡಸ್ಟ್ರಿ ಇಲ್ವಾ ಅಂತ. ಸೋಲಾರ್ ಇಂಡಸ್ಟ್ರಿನ ಬಗ್ಗೆನೂ ಮಾತಾಡ್ಬಿಡ್ತೀನಿ. ಇಲ್ಲ, ಫಸ್ಟ್ ಝೆನ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಝೆನ್ ಟೆಕ್ನಾಲಜಿ ಬಂದು ಡಿಫೆನ್ಸ್ದು ಸಿಮ್ಯುಲೇಷನ್ ರಿಲೇಟೆಡ್ ಕೆಲಸ ಮಾಡುತ್ತೆ. ಅಂದರೆ ಇದು ಆ್ಯಕ್ಚುಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡಲ್ಲ. ಬೇಸಿಕಲಿ ಡಿಫೆನ್ಸ್ದು ಸಿಮ್ಯುಲೇಷನ್ಸ್ಗಳೇನಿರುತ್ತೆ ಆ ಥರ ರಿಲೇಟೆಡ್ ಯೂನಿಕ್ ಟೈಪ್ ಆಫ್ ಪ್ರಾಡಕ್ಟ್ ಮಾಡುತ್ತೆ. ಮತ್ತು ಆ್ಯಂಟಿ ಡ್ರೋನ್ ಬಗ್ಗೆ ಇವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇವ್ರದ್ದು ವ್ಯಾಲ್ಯೂ ಈಗ ನೋಡಿ 2290 1328 ಇದೆ. ಇದು 30+ ಪಾಯಿಂಟು ಡೌನ್ ಆಗಿದೆ. ನನ್ನ ಪ್ರಕಾರ ನನ್ನ ಮಾತು ಕೇಳಿದ್ರೆ ಡಿಫೆನ್ಸ್ ಕಡೆ ನಾನು ಸ್ವಲ್ಪ ಜಾಸ್ತಿನೇ ಒತ್ತು ಕೊಡ್ತಾ ಇದ್ದೀನಿ. ನನ್ನ ಪ್ರಕಾರ ಡಿಫೆನ್ಸ್ ಕಡೆ ಗೌರ್ಮೆಂಟ್ದು ಫೋಕಸ್ಸು ಜಾಸ್ತಿ ಇರುತ್ತೆ ಈ ಸತಿ ಬಜೆಟಲ್ಲಿ ಅಂತ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇದು ಒಂದು ಡೀಸೆಂಟ್ ಕಂಪನಿ. ಮತ್ತು ನಾನು ಇನ್ನೊಂದು ಹೇಳಿದೆ ಸೋಲಾರ್ ಇಂಡಸ್ಟ್ರೀಸ್ ಅಂತ. ಪ್ರಾಬಬ್ಲಿ ಅದು ಮಿಸ್ ಆಗಿದೆ. ಬಟ್ ಸೋಲಾರ್ ಇಂಡಸ್ಟ್ರೀಸು ನೀವು ನೋಡ್ಬೋದು. ನೋಡಿ, ನೀವು ಯಾವತ್ತೂ ಹೋಗ್ಬೇಕಾದ್ರೆ ಈ ಹೈಯೆಸ್ಟ್ ಪ್ರೈಸ್ 12,000 ಇದೆ ಅಪ್ಪ, ಇಷ್ಟು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಇದೆಲ್ಲ ನೀವು ಪರ್ಸೆಂಟೇಜ್ ಲೆಕ್ಕದಲ್ಲೇ ಮಾತಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎವ್ರಿ 10% ನಿಮಗೆ ಈಗ 10 ರೂಪಾಯಿ ಇರೋ ಸ್ಟಾಕಲ್ಲಿ 10% ಅಂದರೆ ₹1 ರೈಸ್ ಆಗೋದು. ಅದೇ ಇದರಲ್ಲಿ 12,835 10% ಅಂತಂದರೆ ನಿಮಗೆ ಏನಿಲ್ಲ ಅಂದರೂ 500 ಇಂದ 600 ಪಾಯಿಂಟ್ಸ್ಗಳು ರೈಸ್ ಆಗಿರುತ್ತೆ. ಸೊ ಹಾಗೆ ಪ್ರತಿಯೊಂದರಲ್ಲೂ ಅದರದೇ ಆದ ವಿಶೇಷತೆ ಇರುತ್ತೆ. ನೀವು 10% ನಿಮ್ಮದು ಹಾರಿಜಾನ್ ಬಂದು 20% ಗ್ರೋತ್ ಇದೆ ಅಂತ ಅಂದ್ಕೊಂಡ್ರು ಏನಿಲ್ಲ ಅಂದರೆ ಇಲ್ಲಿ ನೋಡಿದ್ರೆ 30% ಗ್ರೋತ್ ಇದೆ. ಸೊ 12,000 ನಿಮ್ಗೆ 1 lakh ಇನ್ವೆಸ್ಟ್ ಮಾಡಿ ನೀವು 30% ತೊಗೋತೀರ ಅಂದರೆ 30,000 ಅದು. ನೀವು 1 lakh ₹6 ಇರೋ ಸ್ಟಾಕಲ್ಲಿ ತೊಗೋತೀರ ಅಂದ್ರೆ 30% ತೊಗೋತೀರ ಅದು 30,000 ಬರೋದು. ಸೊ ನೀವು ಈ ಕರೆಂಟ್ ಪ್ರೈಸ್ ಮೇಲೆ ಯಾವತ್ತೂ ಹೋಗಬೇಡಿ. ನಿಮ್ಮದು ಟಾರ್ಗೆಟ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಇದು ಒನ್ ಆಫ್ ದ ಬೆಸ್ಟ್ ಕಂಪನಿ. ಮತ್ತು ಇದು 30%ಗಿಂತ ಕಡಿಮೆ ಬಂದಿದೆ. ಒನ್ ಆಫ್ ದ ರೀಸನ್ ಇದನ್ನ ಏನಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಅಗೇನ್ ಡಿಫೆನ್ಸ್. ಸೊ ನಿಮ್ಗೆ ಸೋಲಾರ್ ಅಂದ ತಕ್ಷಣ ಇದು ಸೋಲಾರ್ ರಿಲೇಟೆಡ್ ಮಾಡ್ಯೂಲ್ಸಲ್ಲಿ ಕೆಲಸ ಮಾಡಲ್ಲ. ಇದು ಡಿಫೆನ್ಸ್ದು ನಾಗಾಸ್ತ್ರ ಡ್ರೋನ್ಸು, ಇದು ಡೆಟೋನೇಷನ್ಸು, ಈ ಥರದ್ರ ಮೇಲೆ ಕೆಲಸ ಮಾಡೋದು. ಫಸ್ಟ್ ಇವ್ರದ್ದು ಪ್ರೈಮರಿ ಬಂದು ಇದು ಬಾಂಬ್ಸು ಮತ್ತು ಡೆಟೋನೇಷನ್ನು. ಅದ್ರ ಮೇಲೆ ಇವ್ರದ್ದು ನಾಗಾಸ್ತ್ರ ಡ್ರೋನ್ಸ್ಗಳು ಅಂತ ಇದು ಮಾಡಿದ್ರು. ಆಪ್ರೇಷನ್ ಸಿಂಧೂರ್ ಟೈಮಲ್ಲಿ ಇವ್ರದ್ದು ಯೂಸ್ ಆಯಿತು. ಸೊ ಇವ್ರಿಗೂ ನನ್ನ ಪ್ರಕಾರ ಈ ಡಿಫೆನ್ಸ್ ಇದ್ರಲ್ಲಿ ಬಜೆಟೆಲ್ಲ ಬಂದಮೇಲೆ ಇವ್ರಿಗೂ ಒಳ್ಳೆ
ಇದು ಸಿಗುತ್ತೆ, ಬಿಸ್ನೆಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡು, ಮತ್ತು ಇವ್ರದ್ದು ಕರೆಂಟ್ ಪ್ರೈಸು ಆಲ್ರೆಡಿ ಕಡಿಮೆ ಇದೆ. ಒಂದೇ ಒಂದು ಫ್ಯಾಕ್ಟ್ರು ನನ್ನ ಕನ್ಸರ್ನಿಂಗ್ ಅಂದರೆ ಇದು ಸ್ಟಾಕ್ ಪಿ ಜಾಸ್ತಿ ಇದೆ. ಇದು ಕೆಳಗಡೆ ಬಂದಮೇಲೆ ನೀವು ಸ್ವಲ್ಪ ತೊಗೋಬೋದು, ಬಟ್ ಆನ್ ಎನ್ ಹೈಯರ್ ಲೆವೆಲ್ ಇದು ಒನ್ ಆಫ್ ದ ಕಂಪನಿ ನಿಮ್ಮದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಂದು ಕಾನ್ಸೆಪ್ಟ್ ಬಂದು ಫಸ್ಟು ನಿಮಗೆ ಎಲ್ಲ ಥರನೂ ಡೈವರ್ಸ್ ಆಗಿರಬೇಕು, ಮತ್ತು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬಾ ಕರೆಕ್ಷನ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ 30% ಮತ್ತು ಅದಕ್ಕಿಂತ ಜಾಸ್ತಿ ಯಾವುದು ಆಗಿದೆ, ಬೇಸಿಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ನೀವು ಇದನ್ನು ಇಟ್ಕೊಂಡ್ರೆ ನನ್ನ ಪ್ರಕಾರ ಲಾಂಗ್ ಟರ್ಮಲ್ಲಿ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡೋಕ್ಕೆ